ವೀಕ್ಷಕರೇ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಇಂದು ನಿನ್ನೆದಲ್ಲ. ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಾಣಂತಿಯರು ಮಗು ಹೆತ್ತ ಮೇಲೆ ಕಳೆದ ನವೆಂಬರ್ 12ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ನಂದಿನಿ ಎಂಬ ಹೆಣ್ಣುಮಗಳು ಸಾವಿಗೀಡಾದರು. ನನಗೆ ಆ ಜಾತಿ ಗೊತ್ತಿಲ್ಲ, ಬಟ್ ಬಡವರು ಅಂತ ಗೊತ್ತು. ನವೆಂಬರ್ 12 ಜಿಲ್ಲಾಸ್ಪತ್ರೆಯಲ್ಲಿ ಲಲಿತಮ್ಮ ದುರ್ಮರಣಕ್ಕೀಡಾದರು. ನನಗೆ ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ಕಳೆದ ನವೆಂಬರ್ 20ರಂದು ಬಳ್ಳಾರಿಯ ಬಿಮ್ಸ್ನಲ್ಲಿ ರೋಜಾ ಸಾವನ್ನಪ್ಪಿದ್ರು. ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ನವೆಂಬರ್ 23ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಸಾವಾದರು. ಇಲ್ಲಿ ಜಾತಿ ಗೊತ್ತು, ಅವರು ಮುಸ್ಲಿಂ, ಆದರೆ ಶ್ರೀಮಂತರಲ್ಲ, ಬಡವರು ಅಂತ ಗೊತ್ತು. ಡಿಸೆಂಬರ್ 5ರಂದು ಬಿಮ್ಸ್ನಲ್ಲಿ ಉಸಿರು ಚೆಲ್ಲಿದ್ರು ಸುಮಯ. ಇವರು ಕೂಡ ಮುಸ್ಲಿಂ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಲಿಲ್ಲ ನಾವು, ಬಡ ಜನರು ಸಾವನ್ನಪ್ಪಿದ್ರು ಅಂತ ನೋಡಿದ್ರು. ಸರ್ಕಾರಗಳಿಗೆ ಇಲ್ವಲ್ಲ ಕಾನೂನು, ಎಲ್ರಿಗೂ ಒಂದೇ ಥರ. ಯಾಕೆ ಇಲ್ಲಿ ಒಂದೇ ಥರ ಇಲ್ಲ? ಯಾಕೆ ಒಂದೇ ಥರ ಇಲ್ಲ? ನೀವು ಕೋಮು ಸಂಘರ್ಷದಲ್ಲಿ ಸತ್ತೋದ್ರೆ 25 ಲಕ್ಷ, ತೀರ್ಕೊಂಡ್ರೆ 25 ಲಕ್ಷ, ಸರ್ಕಾರದಿಂದ ಆದಂಥ ಅನ್ಯಾಯದಿಂದ ಸತ್ತೋದ್ರೆ 2 ಲಕ್ಷ. ಯಾಕೆ? ಕೊಡಿ 25 ಲಕ್ಷ ಕೊಡಿ. ಇದನ್ನು ನಾಳೆ ಕೂಡ ಮುಂದುವರಿಸ್ತೀವಿ, ಪ್ರತಿಯೊಬ್ಬರು ಕೂಡ. ಆಮೇಲೆ ಕೇವಲ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಆರೋಗ್ಯ ಮಂತ್ರಿ ಮಾತ್ರ ಅಲ್ಲ, ಆ ಫ್ಯಾಮಿಲಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನೀವು. ಆ ಮಗುವಿಗೆ ಫ್ರೀ ಎಜುಕೇಷನ್ ಡಿಗ್ರಿ ತನಕ ಕೊಡಿಸಲೇಬೇಕು ನೀವು. ಆ ಫ್ಯಾಮಿಲಿಗೆ ಮತ್ತು ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ 25 ಲಕ್ಷದಷ್ಟು ದುಡ್ಡು ಕೊಡಲೇಬೇಕು ನೀವು. ಬೇಕಿದ್ರೆ ಆ ಮಗು 18 ವರ್ಷದ ನಂತರ ಅದನ್ನು ಪಡ್ಕೊಳ್ಳುವಂತ ಆಗಲಿ, ಆದರೆ 25 ಲಕ್ಷ ಫಿಕ್ಸ್ ಡೆಪಾಸಿಟ್ ನೀವು ಇಡಲೇಬೇಕು. ಇಲ್ಲ ಅಂತಂದರೆ 2 ಲಕ್ಷ ನಿಮ್ಮ ಮುಖಕ್ಕೆ ಬಿಸಾಡ್ತೀವಿ. ಬೇಕಾಗಿಲ್ಲ ನೀವು ನಮಗೆ. ನೆಕ್ಸ್ಟ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಇಂದು ನಿನ್ನೆದಲ್ಲ. ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಾಣಂತಿಯರು ಮಗು ಹೆತ್ತ ಮೇಲೆ ಕಳೆದ ನವೆಂಬರ್ 12ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ನಂದಿನಿ ಎಂಬ ಹೆಣ್ಣುಮಗಳು ಸಾವಿಗೀಡಾದರು. ನನಗೆ ಆ ಜಾತಿ ಗೊತ್ತಿಲ್ಲ, ಬಟ್ ಬಡವರು ಅಂತ ಗೊತ್ತು. ನವೆಂಬರ್ 12 ಜಿಲ್ಲಾಸ್ಪತ್ರೆಯಲ್ಲಿ ಲಲಿತಮ್ಮ ದುರ್ಮರಣಕ್ಕೀಡಾದರು. ನನಗೆ ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ಕಳೆದ ನವೆಂಬರ್ 20ರಂದು ಬಳ್ಳಾರಿಯ ಬಿಮ್ಸ್ನಲ್ಲಿ ರೋಜಾ ಸಾವನ್ನಪ್ಪಿದ್ರು. ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ನವೆಂಬರ್ 23ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಸಾವಾದರು. ಇಲ್ಲಿ ಜಾತಿ ಗೊತ್ತು, ಅವರು ಮುಸ್ಲಿಂ, ಆದರೆ ಶ್ರೀಮಂತರಲ್ಲ, ಬಡವರು ಅಂತ ಗೊತ್ತು. ಡಿಸೆಂಬರ್ 5ರಂದು ಬಿಮ್ಸ್ನಲ್ಲಿ ಉಸಿರು ಚೆಲ್ಲಿದ್ರು ಸುಮಯ. ಇವರು ಕೂಡ ಮುಸ್ಲಿಂ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಲಿಲ್ಲ ನಾವು, ಬಡ ಜನರು ಸಾವನ್ನಪ್ಪಿದ್ರು ಅಂತ ನೋಡಿದ್ರು. ಸರ್ಕಾರಗಳಿಗೆ ಇಲ್ವಲ್ಲ ಕಾನೂನು, ಎಲ್ರಿಗೂ ಒಂದೇ ಥರ. ಯಾಕೆ ಇಲ್ಲಿ ಒಂದೇ ಥರ ಇಲ್ಲ? ಯಾಕೆ ಒಂದೇ ಥರ ಇಲ್ಲ? ನೀವು ಕೋಮು ಸಂಘರ್ಷದಲ್ಲಿ ಸತ್ತೋದ್ರೆ 25 ಲಕ್ಷ, ತೀರ್ಕೊಂಡ್ರೆ 25 ಲಕ್ಷ, ಸರ್ಕಾರದಿಂದ ಆದಂಥ ಅನ್ಯಾಯದಿಂದ ಸತ್ತೋದ್ರೆ 2 ಲಕ್ಷ. ಯಾಕೆ? ಕೊಡಿ 25 ಲಕ್ಷ ಕೊಡಿ. ಇದನ್ನು ನಾಳೆ ಕೂಡ ಮುಂದುವರಿಸ್ತೀವಿ, ಪ್ರತಿಯೊಬ್ಬರು ಕೂಡ. ಆಮೇಲೆ ಕೇವಲ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಆರೋಗ್ಯ ಮಂತ್ರಿ ಮಾತ್ರ ಅಲ್ಲ, ಆ ಫ್ಯಾಮಿಲಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನೀವು. ಆ ಮಗುವಿಗೆ ಫ್ರೀ ಎಜುಕೇಷನ್ ಡಿಗ್ರಿ ತನಕ ಕೊಡಿಸಲೇಬೇಕು ನೀವು. ಆ ಫ್ಯಾಮಿಲಿಗೆ ಮತ್ತು ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ 25 ಲಕ್ಷದಷ್ಟು ದುಡ್ಡು ಕೊಡಲೇಬೇಕು ನೀವು. ಬೇಕಿದ್ರೆ ಆ ಮಗು 18 ವರ್ಷದ ನಂತರ ಅದನ್ನು ಪಡ್ಕೊಳ್ಳುವಂತ ಆಗಲಿ, ಆದರೆ 25 ಲಕ್ಷ ಫಿಕ್ಸ್ ಡೆಪಾಸಿಟ್ ನೀವು ಇಡಲೇಬೇಕು. ಇಲ್ಲ ಅಂತಂದರೆ 2 ಲಕ್ಷ ನಿಮ್ಮ ಮುಖಕ್ಕೆ ಬಿಸಾಡ್ತೀವಿ. ಬೇಕಾಗಿಲ್ಲ ನೀವು ನಮಗೆ. ನೆಕ್ಸ್ಟ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಇಂದು ನಿನ್ನೆದಲ್ಲ. ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಾಣಂತಿಯರು ಮಗು ಹೆತ್ತ ಮೇಲೆ ಕಳೆದ ನವೆಂಬರ್ 12ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ನಂದಿನಿ ಎಂಬ ಹೆಣ್ಣುಮಗಳು ಸಾವಿಗೀಡಾದರು. ನನಗೆ ಆ ಜಾತಿ ಗೊತ್ತಿಲ್ಲ, ಬಟ್ ಬಡವರು ಅಂತ ಗೊತ್ತು. ನವೆಂಬರ್ 12 ಜಿಲ್ಲಾಸ್ಪತ್ರೆಯಲ್ಲಿ ಲಲಿತಮ್ಮ ದುರ್ಮರಣಕ್ಕೀಡಾದರು. ನನಗೆ ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ಕಳೆದ ನವೆಂಬರ್ 20ರಂದು ಬಳ್ಳಾರಿಯ ಬಿಮ್ಸ್ನಲ್ಲಿ ರೋಜಾ ಸಾವನ್ನಪ್ಪಿದ್ರು. ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ನವೆಂಬರ್ 23ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಸಾವಾದರು. ಇಲ್ಲಿ ಜಾತಿ ಗೊತ್ತು, ಅವರು ಮುಸ್ಲಿಂ, ಆದರೆ ಶ್ರೀಮಂತರಲ್ಲ, ಬಡವರು ಅಂತ ಗೊತ್ತು. ಡಿಸೆಂಬರ್ 5ರಂದು ಬಿಮ್ಸ್ನಲ್ಲಿ ಉಸಿರು ಚೆಲ್ಲಿದ್ರು ಸುಮಯ. ಇವರು ಕೂಡ ಮುಸ್ಲಿಂ.
ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಲಿಲ್ಲ ನಾವು. ಬಡ ಜನರು ಸಾವನ್ನಪ್ಪಿದ್ರು ಅಂತ ನೋಡಿದ್ರು. ಸರ್ಕಾರಗಳಿಗೆ ಇಲ್ವಲ್ಲ ಕಾನೂನು ಎಲ್ರಿಗೂ ಒಂದೇ ಥರ. ಯಾಕೆ ಇಲ್ಲಿ ಒಂದೇ ಥರ ಇಲ್ಲ? ಯಾಕೆ ಒಂದೇ ಥರ ಇಲ್ಲ? ನೀವು ಕೋಮು ಸಂಘರ್ಷದಲ್ಲಿ ಸತ್ತೋದ್ರೆ 25 ಲಕ್ಷ, ತೀರ್ಕೊಂಡ್ರೆ 25 ಲಕ್ಷ, ಸರ್ಕಾರದಿಂದ ಆದಂಥ ಅನ್ಯಾಯದಿಂದ ಸತ್ತೋದ್ರೆ 2 ಲಕ್ಷ. ಯಾಕೆ? ಕೊಡಿ 25 ಲಕ್ಷ ಕೊಡಿ. ಇದನ್ನು ನಾಳೆ ಕೂಡ ಮುಂದುವರಿಸ್ತೀವಿ ಪ್ರತಿಯೊಬ್ಬರು ಕೂಡ. ಆಮೇಲೆ ಕೇವಲ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಆರೋಗ್ಯ ಮಂತ್ರಿ ಮಾತ್ರ ಅಲ್ಲ, ಆ ಫ್ಯಾಮಿಲಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನೀವು. ಆ ಮಗುವಿಗೆ ಫ್ರೀ ಎಜುಕೇಷನ್ ಡಿಗ್ರಿ ತನಕ ಕೊಡಿಸಲೇಬೇಕು ನೀವು. ಆ ಫ್ಯಾಮಿಲಿಗೆ ಮತ್ತು ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ 25 ಲಕ್ಷದಷ್ಟು ದುಡ್ಡು ಕೊಡಲೇಬೇಕು ನೀವು. ಬೇಕಿದ್ರೆ ಆ ಮಗು 18 ವರ್ಷದ ನಂತರ ಅದನ್ನು ಪಡ್ಕೊಳ್ಳುವಂತ ಆಗಲಿ, ಆದರೆ 25 ಲಕ್ಷ ಫಿಕ್ಸ್ ಡೆಪಾಸಿಟ್ ನೀವು ಇಡಲೇಬೇಕು. ಇಲ್ಲ ಅಂತಂದರೆ 2 ಲಕ್ಷ ನಿಮ್ಮ ಮುಖಕ್ಕೆ ಬಿಸಾಡ್ತೀವಿ. ಬೇಕಾಗಿಲ್ಲ ನೀವು ನಮಗೆ. ನೆಕ್ಸ್ಟ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಇಂದು ನಿನ್ನೆದಲ್ಲ. ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಾಣಂತಿಯರು ಮಗು ಹೆತ್ತ ಮೇಲೆ ಕಳೆದ ನವೆಂಬರ್ 12ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ನಂದಿನಿ ಎಂಬ ಹೆಣ್ಣುಮಗಳು ಸಾವಿಗೀಡಾದರು. ನನಗೆ ಆ ಜಾತಿ ಗೊತ್ತಿಲ್ಲ, ಬಟ್ ಬಡವರು ಅಂತ ಗೊತ್ತು. ನವೆಂಬರ್ 12 ಜಿಲ್ಲಾಸ್ಪತ್ರೆಯಲ್ಲಿ ಲಲಿತಮ್ಮ ದುರ್ಮರಣಕ್ಕೀಡಾದರು. ನನಗೆ ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ಕಳೆದ ನವೆಂಬರ್ 20ರಂದು ಬಳ್ಳಾರಿಯ ಬಿಮ್ಸ್ನಲ್ಲಿ ರೋಜಾ ಸಾವನ್ನಪ್ಪಿದ್ರು. ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ನವೆಂಬರ್ 23ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಸಾವಾದರು. ಇಲ್ಲಿ ಜಾತಿ ಗೊತ್ತು, ಅವರು ಮುಸ್ಲಿಂ, ಆದರೆ ಶ್ರೀಮಂತರಲ್ಲ, ಬಡವರು ಅಂತ ಗೊತ್ತು. ಡಿಸೆಂಬರ್ 5ರಂದು ಬಿಮ್ಸ್ನಲ್ಲಿ ಉಸಿರು ಚೆಲ್ಲಿದ್ರು ಸುಮಯ. ಇವರು ಕೂಡ ಮುಸ್ಲಿಂ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಲಿಲ್ಲ ನಾವು. ಬಡ ಜನರು ಸಾವನ್ನಪ್ಪಿದ್ರು ಅಂತ ನೋಡಿದ್ರು. ಸರ್ಕಾರಗಳಿಗೆ ಇಲ್ವಲ್ಲ ಕಾನೂನು ಎಲ್ರಿಗೂ ಒಂದೇ ಥರ. ಯಾಕೆ ಇಲ್ಲಿ ಒಂದೇ ಥರ ಇಲ್ಲ? ಯಾಕೆ ಒಂದೇ ಥರ ಇಲ್ಲ? ನೀವು ಕೋಮು ಸಂಘರ್ಷದಲ್ಲಿ ಸತ್ತೋದ್ರೆ 25 ಲಕ್ಷ, ತೀರ್ಕೊಂಡ್ರೆ 25 ಲಕ್ಷ, ಸರ್ಕಾರದಿಂದ ಆದಂಥ ಅನ್ಯಾಯದಿಂದ ಸತ್ತೋದ್ರೆ 2 ಲಕ್ಷ. ಯಾಕೆ? ಕೊಡಿ 25 ಲಕ್ಷ ಕೊಡಿ. ಇದನ್ನು ನಾಳೆ ಕೂಡ ಮುಂದುವರಿಸ್ತೀವಿ ಪ್ರತಿಯೊಬ್ಬರು ಕೂಡ. ಆಮೇಲೆ ಕೇವಲ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಆರೋಗ್ಯ ಮಂತ್ರಿ ಮಾತ್ರ ಅಲ್ಲ, ಆ ಫ್ಯಾಮಿಲಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನೀವು. ಆ ಮಗುವಿಗೆ ಫ್ರೀ ಎಜುಕೇಷನ್ ಡಿಗ್ರಿ ತನಕ ಕೊಡಿಸಲೇಬೇಕು ನೀವು. ಆ ಫ್ಯಾಮಿಲಿಗೆ ಮತ್ತು ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ 25 ಲಕ್ಷದಷ್ಟು ದುಡ್ಡು ಕೊಡಲೇಬೇಕು ನೀವು. ಬೇಕಿದ್ರೆ ಆ ಮಗು 18 ವರ್ಷದ ನಂತರ ಅದನ್ನು ಪಡ್ಕೊಳ್ಳುವಂತ ಆಗಲಿ, ಆದರೆ 25 ಲಕ್ಷ ಫಿಕ್ಸ್ ಡೆಪಾಸಿಟ್ ನೀವು ಇಡಲೇಬೇಕು. ಇಲ್ಲ ಅಂತಂದರೆ 2 ಲಕ್ಷ ನಿಮ್ಮ ಮುಖಕ್ಕೆ ಬಿಸಾಡ್ತೀವಿ. ಬೇಕಾಗಿಲ್ಲ ನೀವು ನಮಗೆ. ನೆಕ್ಸ್ಟ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಇಂದು ನಿನ್ನೆದಲ್ಲ. ಜಿಲ್ಲೆಯಲ್ಲಿ ಈವರೆಗೆ 25ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಾಣಂತಿಯರು ಮಗು ಹೆತ್ತ ಮೇಲೆ ಕಳೆದ ನವೆಂಬರ್ 12ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ನಂದಿನಿ ಎಂಬ ಹೆಣ್ಣುಮಗಳು ಸಾವಿಗೀಡಾದರು. ನನಗೆ ಆ ಜಾತಿ ಗೊತ್ತಿಲ್ಲ, ಬಟ್ ಬಡವರು ಅಂತ ಗೊತ್ತು. ನವೆಂಬರ್ 12 ಜಿಲ್ಲಾಸ್ಪತ್ರೆಯಲ್ಲಿ ಲಲಿತಮ್ಮ ದುರ್ಮರಣಕ್ಕೀಡಾದರು. ನನಗೆ ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ಕಳೆದ ನವೆಂಬರ್ 20ರಂದು ಬಳ್ಳಾರಿಯ ಬಿಮ್ಸ್ನಲ್ಲಿ ರೋಜಾ ಸಾವನ್ನಪ್ಪಿದ್ರು. ಜಾತಿ ಗೊತ್ತಿಲ್ಲ, ಆದರೆ ಬಡವರು ಅಂತ ಗೊತ್ತು. ನವೆಂಬರ್ 23ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಸಾವಾದರು. ಇಲ್ಲಿ ಜಾತಿ ಗೊತ್ತು, ಅವರು ಮುಸ್ಲಿಂ, ಆದರೆ ಶ್ರೀಮಂತರಲ್ಲ, ಬಡವರು ಅಂತ ಗೊತ್ತು. ಡಿಸೆಂಬರ್ 5ರಂದು ಬಿಮ್ಸ್ನಲ್ಲಿ ಉಸಿರು ಚೆಲ್ಲಿದ್ರು ಸುಮಯ. ಇವರು ಕೂಡ ಮುಸ್ಲಿಂ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಲಿಲ್ಲ ನಾವು. ಬಡ ಜನರು ಸಾವನ್ನಪ್ಪಿದ್ರು ಅಂತ ನೋಡಿದ್ರು. ಸರ್ಕಾರಗಳಿಗೆ ಇಲ್ವಲ್ಲ ಕಾನೂನು ಎಲ್ರಿಗೂ ಒಂದೇ ಥರ. ಯಾಕೆ ಇಲ್ಲಿ ಒಂದೇ ಥರ ಇಲ್ಲ? ಯಾಕೆ ಒಂದೇ ಥರ ಇಲ್ಲ? ನೀವು ಕೋಮು ಸಂಘರ್ಷದಲ್ಲಿ ಸತ್ತೋದ್ರೆ 25 ಲಕ್ಷ, ತೀರ್ಕೊಂಡ್ರೆ 25 ಲಕ್ಷ, ಸರ್ಕಾರದಿಂದ ಆದಂಥ ಅನ್ಯಾಯದಿಂದ ಸತ್ತೋದ್ರೆ 2 ಲಕ್ಷ. ಯಾಕೆ? ಕೊಡಿ 25 ಲಕ್ಷ ಕೊಡಿ. ಇದನ್ನು ನಾಳೆ ಕೂಡ ಮುಂದುವರಿಸ್ತೀವಿ ಪ್ರತಿಯೊಬ್ಬರು ಕೂಡ. ಆಮೇಲೆ ಕೇವಲ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ,